ನಮಸ್ತೆ ಎಲ್ರಿಗೂ. ಏನು ಸಾರು ಮಾಡಲಿ ಸೀರೀಸಲ್ಲಿ 7ನೇ ದಿನ. ಇವತ್ತು ನಾನು ಮಾಡ್ತಿರೋವಂಥ ಸಾರು ಬಂದ್ಬಿಟ್ಟು ಉಪ್ಸಾರು. ಇದು ಬೇಯಿಸಿರೋಂಥ ಹಲಸಂದೆ ಕಾಳು ಮತ್ತು ಹೀರೆಕಾಯಿನ ಹಾಕಿ, ನೀರು ಹಾಕಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ರುಚಿಗೆ ತಕ್ಕಷ್ಟು ಒಂದು ವಿಷಿಲಾಗು ಮಾತ್ರ ಬೇಯಿಸ್ಕೋಬೇಕು. 2-3 ಆದರೆ ಕದ್ರ್ಕೊಂಬಿಡುತ್ತೆ. ಸೊ ಇದು ನೆನೆಸಿರೋ ಕಾಳಾಗಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ. ಇಲ್ಲಿ ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊನ ಎಣ್ಣೆ ಹಾಕಿ ಹುರಿದಿದ್ದೀನಿ. ಇದನ್ನು ಸೈಡಿಗೆ ಇಟ್ಕೊಂಡು ಬೆಂದಿರೋ ಅಂಥ ಕಾಳನ್ನ ಬಸಿತಾ ಇದ್ದೀನಿ. ನೆಕ್ಸ್ಟು ಅದ್ರದ್ದು ಕಟ್ಟಿರುತ್ತೆ, ಅದು ಸಪ್ರೇಟಾಗಿ ತಣ್ಣಗಾಗೋದಕ್ಕಿಟ್ಟು, ಇಲ್ಲಿ ನಾನು ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಇದನ್ನು ಸೈಡಿಗೆ ಇಡ್ತೀವಿ. ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿದ್ದಂತಹ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ತಣ್ಣಗಾಗಿದೆ. ಹುರಿದಿರೋ ಅಂಥ ಟೊಮೆಟೊ, ಹಸಿಮೆಣಸಿನ್ಕಾಯಿ ಜೊತೆಗೆ ಹಸಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹಸಿ ಬೆಳ್ಳುಳ್ಳಿನೇ ಟೇಸ್ಟ್ ಇದು ಎನ್ಹಾನ್ಸ್ ಮಾಡುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ನಿಮ್ಮ ಮನೇಲಿದ್ದರೆ. ನಮ್ಮ ಮನೇಲಿ ಇರಲಿಲ್ಲ, ಹಾಗೆ ಮಾಡ್ಕೊತಾ ಇದ್ದೀನಿ. ನಾವು ಎತ್ತಿಟ್ಟಿದ್ದ ಕಟ್ ಜೊತೆಗೆ ಸೇರಿಸಿ ಉಪ್ಪು ಎಲ್ಲ ರುಚಿ ನೋಡಿ ಸೇರಿಸ್ಕೊಂಡ್ರೆ ಆಯಿತು. ಸಾರು ರೆಡಿ ಆಯಿತು. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬ ಕ್ವಿಕ್ಕಾಗಿ ಆಗೋವಂಥ ಸಾರು. ಟ್ರೈ ಮಾಡಿ. ಥ್ಯಾಂಕ್ ಯು.